ಒಳಗೆ ಬರ್ಬೋದಾ ಸರ್? ಬನ್ನಿ ಜಾನ್ವಿ, ನೀವು ಹೊರಗಡೆ ಇರಯ್ಯ. ಓಕೆ ಸರ್. ಒಂದು ನಿಮಿಷ, ಹೊರಗಡೆ ಓತ್ಲ ಹೊಡೆಯೋದಲ್ಲ, ಕಾರ್ನ ನೀಟಾಗಿ ತೊಳಿ. ಏನ? ಸರಿಯಾಗಿ ಕೇಳಿಸ್ಕೊಂಡಿದ್ಯಾ? ಯಾಕೆ ಡ್ರೈವರ್ ಆದನು ಕಂಪ್ನಿ MD ಕಾರ್ ತೊಳಿಬಾರ್ದು ಅಂತ ರೂಲ್ಸ್ ಇದೆಯಾ? ನೀನು MD ಆಗಿದ್ದಾಗ ನಿನ್ನ ಡ್ರೈವರ್ ಕಾರ್ ತೊಳಿತಿರ್ಲಿಲ್ವಾ? ದುಡ್ಡು ಕೊಟ್ಟಿದ್ದು ಸಾಕು, ಹೋಗಿ ಕಾರ್ ತೊಳಿ. ನೀವು ಕೂತ್ಕೊಳ್ಳಿ ಜಾನ್ವಿ ಅವರೇ. ಪರವಾಗಿಲ್ಲ ಸರ್. ನಾನು ಡಿಕ್ಟೇಷನ್ ಹೇಳಬೇಕು, ನೀವೀಗ ನಿಂತ್ಕೊಂಡೇ ಇದ್ದರೆ ಲ್ಯಾಪ್ಟಾಪ್ ಇಟ್ಕೊಂಡು ಹೇಗೆ ಟೈಪ್ ಮಾಡ್ತೀರಿ? ಪ್ಲೀಸ್ ಕೂತ್ಕೊಳ್ಳಿ. ಒಬ್ಬ ಸೆಕ್ರೆಟ್ರಿ ನನ್ನ ಸಮ ಕೂತ್ಕೊಳ್ತಾಳೆ ಅಂತ ನಾನೇನು ಅಂದ್ಕೊಳ್ಳಲ್ಲ. ಪ್ಲೀಸ್. ಜಾನು? ಓಹ್ ಸಾರಿ ಜಾನ್ವಿ, ಇವತ್ತು ನೀವು ಸ್ವಲ್ಪ ಓವರ್ ಟೈಮ್ ಮಾಡಬೇಕಾಗುತ್ತೆ. ರಾತ್ರಿ 8-8:30ವರೆಗೂ ಆಗುತ್ತೆ. ನೋ ಪ್ರಾಬ್ಲಮ್ ಅಲ್ಲ? ಸಾರಿ ಸರ್, ಆಫೀಸ್ 5:30 ತನಕ. ಅದ್ರ ಮೇಲೆ ಕೆಲಸ ಮಾಡಬೇಕಾದ್ರೆ ನಾನು ನನ್ನ ಗಂಡನ ಪರ್ಮಿಷನ್ ತಗೋಬೇಕಾಗತ್ತೆ. ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ನನ್ನ ಜೊತೆ ಬನ್ನಿ. ಎಲ್ಲಿಗೆ ಸರ್? ಇದು ಆಫೀಸ್ ಅವರ್ಸ್, ಎಲ್ಲಿ ಯಾಕೆ ಅಂತ ಕೇಳಬಾರ್ದು. ನಾನು ಕರೆದ ಕಡೆ ಬರ್ತಾ ಇರಬೇಕು ಅಷ್ಟೆ. ಕಾರ್ ತೆಗಿ, ಹೊರಗಡೆ ಹೋಗಬೇಕು. ಒಂದು ನಿಮಿಷ, ಇದೇನು MD ಕಾರ ಮರಳು ಲಾರಿನ? ನೀಟಾಗಿ ತೊಳಿ ಅಂತ ಹೇಳಿದ್ದೆ ತಾನೇ ನಿನಗೆ? ಈಗ ತಾನೇ ತೊಳೆದಿದ್ದೀನಿ ಸರ್. ಏನು ತೊಳೆದಿದ್ಯಾ ನಿನ್ನ ತಲೆ? ಧೂಳು ನೋಡಿ ಹೇಗಿದೆ, ನೋಡು ಧೂಳು ಹೇಗಿದೆ ಅಂತ. ನೋಡು ಮೇಡಮ್, ನಾನು ಇಲ್ಲೇ ನಿಂತಿರ್ತೀನಿ, ಬೇಗ ಹೋಗಿ ಕಾರ್ ತೊಳಿ, ಹೊರಗಡೆ ಹೋಗಬೇಕು. ಏನು ಮುಖ ನೋಡ್ತೀಯಾ? ಹೋಗೋ.